ಎಲ್ಲರಿಗೂ ನಮಸ್ಕಾರ. ಇವತ್ ನಾವು ಬಂದಿದ್ದೀವಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ಅಲ್ಲಿರುವ ಕೊನ್ನಜೆ. ಈ ದಕ್ಷಿಣ ಭಾರತ ಪ್ರಸಿದ್ಧವಾಗಿರುವ ದಕ್ಷಿಣ ಹಿಮಾಲಯ ಎಂದು ಪ್ರಸಿದ್ಧವಾಗಿರುವ ಕೊನ್ನಜೆ ಕಲ್ಲನ್ನ ನಾವಿವತ್ತು ಎಕ್ಸ್ಪ್ಲೋರ್ ಮಾಡ್ತಿದೀವಿ. ಬನ್ನಿ. ಎಂಟ್ರಿ ಪಾಯಿಂಟ್ ಅಲ್ಲಿ ನಮಗೆ ಸಿಗುವುದು ಕೊರಗಜ್ಜನ ದೇವಸ್ಥಾನ. ಇಲ್ಲೊಂದು ನಮಸ್ಕಾರ ಮಾಡಿ ನಮ್ಮ ಕೊನ್ನಜೆ ಕಲ್ಲು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಬನ್ನಿ, ಎಕ್ಸ್ಪ್ಲೋರ್ ಮಾಡೋಣ. ಅದೇ ಕೊನ್ನಜೆ ಕಲ್ಲು. 2 ಬೆಟ್ಟಗಳಿದಾವೆ ಅಲ್ಲಿ. ಅದೊಂದು 1ನೇ ಬೆಟ್ಟ, ಲಾಸ್ಟ್ ಇರುವುದು 2ನೇ ಬೆಟ್ಟ. ಹೈಯೆಸ್ಟ್ ಪೀಕ್ ಇರುವುದು ಆ 2ನೇ ಬೆಟ್ಟ. ನೀವು ನೋಡ್ತಿರ್ಬೋದು ಆ ಝೂಮ್ ಮಾಡಿ. ಲೆಟ್ಸ್ ಎಕ್ಸ್ಪ್ಲೋರ್ ಇಟ್. ಈ ಬೆಟ್ಟ ಮೂಡುಬಿದ್ರೆಯಿಂದ ಜಸ್ಟ್ 8 ಕಿಲೋಮೀಟರ್ ಹತ್ರ ಇದೆ. ಮಂಗಳೂರಿಂದ ಬರೋರಾದ್ರೆ ನೀವು 42 ಕಿಲೋಮೀಟರ್ ದೂರದಲ್ಲಿದೆ. ನೋಡ್ಕೊಂಡ್ ಬನ್ನಿ. ಇನ್ನು ಆ ಬೆಟ್ಟ ಹತ್ಬೇಕು. ಇದು ಯಾವ್ದೋ ಶಾರ್ಟ್ ಕಟ್ ಅಂತ ಹೇಳಿ ಬಂದ್ವಿ, ಬಟ್ ದಾರಿ ಕಾಣ್ತಿಲ್ಲ, ಏನ್ ಮಾಡೋಣ. ಈ ಬೆಟ್ಟವನ್ನು ಹಿಂದಿನ ಕಾಲದಲ್ಲಿ ಬ್ರಿಟಿಷ್ ಅವ್ರು ಟ್ರೇಡಿಂಗ್ ಅಂತ ಹೇಳಿ ಬರ್ತಿರುವಾಗ ಇಲ್ಲಿ ಅರೇಬಿಯನ್ ಸಮುದ್ರದಲ್ಲಿ ಟೆಲಿಸ್ಕೋಪ್ ಅಲ್ಲಿ ನೋಡ್ತಿರುವಾಗ ಇದು ಒಂಥರ ಡಾಂಕಿ ಇಯರ್ಸ್ ತರ ಕಾಣುತ್ತೆ. ನಾ ಡ್ರೋನ್ ಶಾಟ್ ಹಾಕ್ತೀನಿ ಬೇಕಾದ್ರೆ ನೋಡಿ. ಸೇಮ್ ಡಾಂಕಿ ಇಯರ್ಸ್ ತರ ಈ ಬೆಟ್ಟ 2 ಬೆಟ್ಟ ಕಾಣುತ್ತೆ, ಕಿವಿ ತರ ಕಾಣುತ್ತೆ. ಸೊ ಅದಕ್ಕೆ ಅವರು ಬ್ರಿಟಿಷ್ ಅವರು ಏಸಸ್ ಇಯರ್ಸ್ ಅಂತ ಒಂದು ಹೆಸರು ಇಟ್ಟಿದ್ದಾರೆ. ಅದರಂದ್ರೆ ಡಾಂಕಿ ಇಯರ್ಸ್ ಅಂತ ಅರ್ಥ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ. ಅದೇ ನಿಜವಾದ ದಾರಿ ಹೋಗಕ್ಕೆ ಇಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ. ಬಟ್ ನಾವ್ ಬಾಯ್ಸ್ ಆದ ಕಾರಣ ಒಂದ್ ಹೊಸ ಟ್ರೆಕ್ಕಿಂಗ್ ಮಾಡ್ಕೊಂಡು ಈ ಬೆಟ್ಟದ ಮೇಲೆ ಹತ್ಕೊಂಡು ಹೋಗೋಣ ಅಂತಿದೀವಿ. ನೋಡೋಣ ಆಗುತ್ತೋ ಇಲ್ವೋ ಅಂತ. ಇದು ಬಾರಿ ದೊಡ್ಡ ಬೆಟ್ಟ ಆಗುತ್ತೆ. ಕಲ್ಲಲ್ಲಿ ಯಾವನು ಎಕ್ಸ್ಪ್ಲೋರ್ ಮಾಡ್ಲಿಲ್ಲ, ನಾವ್ ಮಾಡಿದೀವಿ ಗೈಸ್. ಇಲ್ಲೊಂದ್ ಕೆರೆ ಐತಂತ ಯಾವನಿಗೂ ಗೊತ್ತಿರ್ಲಿಲ್ಲ. ಬಟ್ ಏನೋ ದೇವಸ್ಥಾನ ಹುಡ್ಕಕ್ ಹೋಗಿ ನಮ್ಗೊಂದ್ ಕೆರೆ ಸಿಕ್ಕಿದೆ ಗೈಸ್ ಇಲ್ಲಿ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ಇದೇ ನೋಡಿ ಗೈಸ್ ಕೆರೆ. ಎಷ್ಟಾಳದೆ ಅಂತ ಗೊತ್ತಿಲ್ಲ. ಇಲ್ದು ನೋಡೋಕೆ ಅಷ್ಟು ಧೈರ್ಯ ಇಲ್ಲ. ಮೀನಿದೆ ಗೈಸ್ ಇಲ್ಲಿ. ಹೋಗ್ತಾ ದಾರಿಯಲ್ಲಿ ಇದೆ ನಮ್ಗೆ ಫಸ್ಟ್ ವ್ಯೂ ಪಾಯಿಂಟ್ ಸಿಗೋದು. ಅಲ್ಲಿ ನೋಡ್ತಿರ್ಬೋದು ಅದೇ ಎಕ್ಸೆಲ್ ಕಾಲೇಜು. ಮತ್ತೆ ಆ ಸೈಡ್ ನೋಡ್ತಿರ್ಬೋದು ಮೂಡುಬಿದ್ರೆ ಟೌನ್ ಅಂತ. ಎಕ್ಸ್ಪ್ಲೋರ್ ಚೆನ್ನಾಗೈತೆ, ವ್ಯೂ ಮಸ್ತ್ ಐತೆ. ನೋಡೋಣ. ಇನ್ ಮೇಲೆ ಒಂದು ಟೆಂಪಲ್ ಐತೆ, ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು, ಇಲ್ಲಾದ್ರೆ ಅಂತೂ ಇಂತೂ ಫೈನಲಿ ನಮ್ಗೆ ದೇವಸ್ಥಾನ ಸಿಕ್ತು. ಇದು ಸಿದ್ಧಾಶ್ರಮ ಮಠ ಅಂತ. ಇದು ಹಳೆ ಕಾಲದ ಇಲ್ಲಿ ಏನು ತಪಸ್ ಮಾಡ್ತಿದ್ದಂತೆ ಪೂಜ್ಯರು. ಇಲ್ಲಿ ಆಲ್ಮೋಸ್ಟ್ 108 ಸಮಾಧಿಗಳಿದಾವಂತೆ ಇಲ್ಲಿ. ಈ ದಕ್ಷಿಣ ಹಿಮಾಲಯ ಅಂತಾನೆ ಪ್ರಸಿದ್ಧವಾಗಿರುತ್ತೆ. ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಏನೇನೈತೆ ಅಂತ. ಇವರೇ ಶ್ರೀ ಶಾರದಾ ದಾಸರ ಸ್ವಾಮಿಗಳು. ಇಲ್ಲೇ ಬಂದು ಅವರು ಹಿಂದಿನ ಕಾಲದಲ್ಲಿ ಒಂದು ಜ್ಯೋತಿ ಬಂದು ಅವರನ್ನು ಈ ಬೆಟ್ಟಕ್ಕೆ ಕರ್ಕೊಂಡ್ಬಂದು ಒಂದು ಗುಹೆ ಒಳಗೆ ಬಂದು ತಪಸ್ ಮಾಡ್ತಿದ್ರಂತೆ. ಅಲ್ಲಿ ದೇವರು ಪ್ರತ್ಯಕ್ಷವಾಗಿ ಇಲ್ಲೇ ಪೂಜಿಸಂತ ಹೇಳ್ತಿರುವಾಗ ಇಲ್ಲಿ ಜೀವಂತ ಸಮಾಧಿ ಆಗಿದ್ದರು ಇವರು ಶಾರದಾ ಸ್ವಾಮಿಗಳು. ಇಲ್ಲಿ 1947ರಲ್ಲಿ ಶಾರದಾ ಸ್ವಾಮಿಗಳಲ್ಲಿ ಬರ್ತಾರೆ. ಒಂದು ಕಾರ್ಕಳ ಕರ್ತವರಿಗೆ ಒಂದು ಬೆಳಕು ಕಾಣ್ತದೆ. ಅದನ್ನು ಊದ್ಕೊಂಡು ನೋಡಿದವಾಗ ಅವರಿಗೆ ಇಲ್ಲಿ ಸೀದಾ ಇಲ್ಲಿ ಕರ್ಕೊಂಡು ಬರುತ್ತೆ ಬೆಳಕು. ಆ ಬೆಳಕು ಬಂದು ಅವರು ಸೀದಾ ಇಲ್ಲಿ ನೋಡಿದವಾಗ ಒಳಗಡೆ ಹೋಗುತ್ತೆ ಬೆಳಕು. ಇದು ಬರುವಾಗ ಉತ್ತ ಎಲ್ಲ ಇರ್ತದೆ, ಸಮಾಧಿ ಎಲ್ಲ ಇರ್ತದೆ. ಇದು ನಮ್ಮ ಭೃಗು ಮಹರ್ಷಿದಾರಲ್ಲ, ಅವರ ವಂಶಸ್ಥರಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಾರ್ಕಂಡೇಯ ಸ್ವಾಮಿಗಳು ತಪಸ್ಸು ಮಾಡಿದ್ದು ಜಾಗ ಇದು. ಮಾರ್ಕಂಡೇಯ ತಪಸ್ಸು ಮಾಡಿ ಮಾವರ್ತಿಗೆ ಹೋಗ್ತಾರೆ.
ಮಾರ್ಕಂಡೇಯ ಸ್ವಾಮಿ ತಪಸ್ ಮಾಡಿ ನಾರ್ತಿಗೆ ಹೋಗ್ತಾರೆ. ಅಲ್ಲಿಂದ ಅವರು 16 ವರ್ಷಕ್ಕೆ ಚಿರಂಜೀವಿ ಅಲ್ಲ, ಅಲ್ಲಿ ನಾರ್ತಿಗೆ ಹೋಗ್ತಾರೆ. ನಾರ್ತಿಗೆ ಹೋಗಿ ಈಗ ಅವರು ಜಪ ಮಾಡಿದ ಲಿಂಗ ಇದ್ರ ಅಡಿಯಲ್ಲಿದೆ. ಈಗ ಅಲ್ಲಿಂದ ಬಿಲ್ಲದ್ವಾರ ಬಂದ್ ಮಾಡಿದ್ದಾರೆ, ಅವರು ಶಾರದಾ ಸ್ವಾಮಿಗಳು ಬಂದ್ ಮಾಡಿದ್ರು. ಅದು ಅಲ್ಲಿ ಒಳಗಡೆ ವನದುರ್ಗಿ ದೇವಸ್ಥಾನ ಇದೆ. ಕೆಳಗಡೆ ಇಲ್ಲಿಂದ ಕೆಳಗೆ ಹೋದ್ರಲ್ಲಿ ಭದ್ರಕಾಳಿ ಗುಹೆ ಇದೆ. ಭದ್ರಕಾಳಿ ಗುಹೆಯಲ್ಲಿ ಸಣ್ಣ ಕೆರೆ ಇದೆ, ಅದರಲ್ಲಿ ಅಬ್ರಕ ಭಸ್ಮ ಬೀಳ್ತಾ ಇರ್ತದೆ, ಪಾದೆಯಿಂದ ಭಸ್ಮ ಬೀಳ್ತಾ ಇರ್ತದೆ ಅಲ್ಲಿ ಕೆಳಗಡೆ ಇದೆ. ಮತ್ತೆ ಮೇಲ್ಗಡೆ ಕಾಲಭೈರವ, ಇದು ಜೀವಂತ ಸಮಾಧಿ 79ರಲ್ಲಾಗಿದ್ದು ಶಾರದಾ ಸ್ವಾಮಿಗಳು. ಕಡೆಗೆ ಅಲ್ಲಿ ಕೇಶವದಾಸ ಸ್ವಾಮಿಗಳು 2006ರಲ್ಲಿ ಸಮಾಧಿ ಆಗ್ತಾರೆ. ಅದ ನಂತರ ಈಗ ಸಾಧಾರಣ ಒಂದು 15 ವರ್ಷ ಆಯ್ತು ಗಣೇಶ್ ಗುರುಜಿ ಅಂತೇಳಿ ನಮ್ಮ ಕೊಲ್ಲೂರಿನಿಂದ ಬಂದು ಗಣೇಶ್ ಗುರುಜಿ ಅವರು ಈಗ ಮಠಾಧೀಶರಾಗಿ ಇದ್ದಾರೆ, ಕೆಳಗಡೆ ಇದ್ದಾರೆ. ಅವ್ರದ್ದು ಮಠಾಧೀಶರಿಗೆ ಹಾಸನ ಅವ್ರದ್ದು ಸ್ಟಾರ್ಟ್ ಆಗೋದು ಕೊಳಲಿ ರಾಜರಾಜೇಶ್ವರಿ. ಸುಬೇದ ಮಹರ್ಷಿಯವರು ಅಲ್ಲಿ ತಪಸ್ ಮಾಡುವಾಗ ಇವರು ಸುರತ ಮಹಾರಾಜರು ಬರ್ತಾರೆ, ಯುದ್ಧದಲ್ಲಿ ಇದಾಗಿ ಯಾವುದು ಸೋತ್ ಬರ್ತಾರೆ. ಸೋತ್ ಬಂದು ಅಲ್ಲಿ ಕುಳಿತುಕೊಳ್ಳುವಾಗ ಅವರಿಗೆ ಇವರು ಸುಬೇದ ಮಹರ್ಷಿ ಒಂದು ಇದು ಕೊಡೋದು, ಜಪ ಕೊಡೋದು, ಅವ್ರಿಗೆ ಧ್ಯಾನ ಮಾಡ್ಲಿಕ್ಕೆ ಮಂತ್ರ ದೀಕ್ಷೆ ಕೊಡ್ತಾರೆ. ಅಲ್ಲಿಂದ ಇಲ್ಲಿ ಧ್ಯಾನ ಮಾಡಿ ದೇವಿಯನ್ನು ಉಳಿಸ್ಕೊಂಡು ಅವ್ರು ನಡ್ಕೊಂಡು ಹೋಗುವಾಗ ಇಲ್ಲಿ ನಮ್ಮ ಕೊಳಲಿ ಇದೆಯಲ್ಲ, ಕೊಳಲಿ ಹತ್ತತ್ರ ಅವರಿಗೆ ಅವ್ರ ದೇವಿ ಹಿಂತಿರುಗಿ ನೋಡೋ ತರ ಇದ್ ಮಾಡ್ತಾರೆ ಅಲ್ಲಿ. ಆಮೇಲೆ ಪ್ರತಿ ವರ್ಷ ಬರ್ತಾ ಇದ್ರು, ಈಗ ಬರ್ತಾ ಇಲ್ಲ. ಸುಮಾರು ಒಂದು 15-20 ವರ್ಷ ಆಯ್ತು ಬರ್ತಾರೆ ಅವರು. ಅದೊಂದು ಆಸೆ ಇದೆ ನನ್ಗೆ, ಯಾಕಂತ ಹೇಳಿ ಇಲ್ಲಿಂದನೇ ಕಲಶ ತಕೊಂಡು ಹೋಗ್ತಿದ್ರು ಅಲ್ಲಿ ಜಾತ್ರೆ ಆಗೋದಿಲ್ಲ ಮುಂಚೆ. ಮೇಲ್ಗಡೆ ಸಿರಿಗುಂಡಿ ಇದೆ, ಗೊತ್ತಿರ್ಬೋದು ಸಿರಿಗುಂಡಿ. ಮೇಲ್ಗಡೆ ಅಲ್ಲಿ ಸಿರಿಗಳು ಸ್ನಾನ ಮಾಡಿದ ಜಾಗ, ಸಿರಿ ಕುಮಾರ ಅವರೆಲ್ಲ ಇದ್ದಾರಲ್ಲ ಸ್ನಾನ ಮಾಡಿದ ಜಾಗ. ಕೆಳಗಡೆ ಭದ್ರಕಾಳಿ ಗುಹೆ ಇದೆ, ಅಲ್ಲಿ ಕೆಳಗಡೆ ಹೋಗಿ ಬರ್ಬೋದು ಬೇಕಾದ್ರೆ. ಗುರುಗಳಿಲ್ಲ, ಗುರುಗಳು ಕೊಲ್ಲೂರಲ್ಲಿ ಹೋಗಿದ್ದಾರೆ. ಅವರು ಬಂದಾಗ ಒಮ್ಮೆ ಬನ್ನಿ, ಸರಿಯಾ? ಗಣೇಶ್ ಗುರುಜಿಯಲ್ಲಿ ಜಪ ಮಾಡೋದು ಜಾಗ. ಗಣೇಶ್ ಗುರುಜಿ ಅಂದ್ರೆ ಕೊಳಲಿಯ ಇದು ಇಲ್ಲಿಂದಲೇ ಮಧ್ಯಾಹ್ನ ಪ್ರಥಮ ಪೂಜೆ ಅನ್ನಪೂರ್ಣೇಶ್ವರಿಗಾಗಿ, ಆಮೇಲೆ ವನದುರ್ಗಿಗಾಗಿ ಈ ಗುರುಪೀಠಕ್ಕೆ ಪೂಜೆ ಆಗ್ತದೆ. ಚಿತ್ರಪಾಲ ಇದೆ, ಅಲ್ಲಿ ಕೂಡ ಗುಡಿ ಇದೆ. ಕೆಳಗಡೆ ಏನು ದೇವಸ್ಥಾನಗಳಿದ್ದಾವಂತೆ. ಇದೆ ಶ್ರೀ ಶ್ರೀ ಶಾರದಾ ದಾಸ ಸ್ವಾಮೀಜಿಯವರ ಜೀವಂತ ಶವವಾಗಿದ್ದಾರೆ. ಇಲ್ಲಿ ಅಡಿಯಲ್ಲಿ ಇಲ್ಲಿ ನೋಡಿರ್ಬೋದು ವನದೇವತೆ ಪ್ರತ್ಯಕ್ಷವಾದ ಸ್ಥಾನ ಇದು. ಇಲ್ಲಿ ಒಳಗೆ ಕೇವ್ ಇದೆ ಅಂತೆ. ಇದೇ ದೇವಸ್ಥಾನ ವನದುರ್ಗಾ ದೇವಿ ಎಂದು. ಇದು ಗುಹೆ ಒಳಗೆ ಒಂದು ದೇವಸ್ಥಾನ ಇದ್ದಂಗೆ ಇದೆ. ಇಲ್ಲಿ ದೇವಸ್ಥಾನ ಸ್ವಲ್ಪ ತೆಳಗಿಳಿದು ಬಂದ್ರೆ ಒಂದು ಸ್ಟೆಪ್ಸ್ ಐತೆ, ಅಲ್ಲಿ ಹುಷಾರು ಮಾತ್ರ. ಇಲ್ಲಿಂದ ನಡ್ಕೊಂತ ಬಂದ್ರೆ ಇಲ್ಲೊಂದು ಭದ್ರಕಾಳಿ ದೇವಸ್ಥಾನ ಅಂತ ಐತೆ, ಬಟ್ ಇದು ಯಾರಿಗೂ ಗೊತ್ತಾಗಲ್ಲ. ನೀವು ಅಲ್ಲಿ ಗುರುಗಳಿದ್ದಾರೆ, ಅವ್ರು ಹೇಳ್ತಾರೆ ಯಾವ ಡೈರೆಕ್ಷನ್ ಹೋಗ್ಬೇಕು ಅಂತ. ಸ್ವಲ್ಪ ಅವ್ರ ಹತ್ರ ಕೇಳ್ಕೊಂಡು ಬಂದ್ರೆ ಒಳ್ಳೇದು. ಇದೊಂಥರ ಕೇವ್ ತರ ಇದೆ ಮಾತ್ರ. ಚಪ್ಪಲ್ ಬಿಡೋಣ ಮೊದಲು. ಇದೇ ದ್ವಾರ ಭದ್ರಕಾಳಿ ದೇವಸ್ಥಾನ ಇದ್ದು. ಒಂದು ಪವಿತ್ರವಾದ ಬ್ರಹ್ಮ ಕೊಲತೀರ್ಥ ಅಂತ ಐತೆ. ಆ ಮೂಲ ಕಾಣ ಲೈಟ್ ಮಾಡ್ತೀನಿ. ಮತ್ತೆ ತುಂಬಾ ಹಲವಾರು ಕೇವ್ಗಳಿದಾವೆ. ಅದು ಭಸ್ಮ ಕೊಲತೀರ್ಥ ಅಂತ ನೋಡಿ. ಅಂದ್ರೆ ಮಣ್ಣಲ್ಲಿ ಮಾಡಿದ ಗೋಡೆ ಇದ್ದಂಗೆ ಐತಿ. ಹುತ್ತದ ಮಣ್ಣು, ತುಂಬ ಕೇವ್ಗಳಿವೆ ಒಳಗೆಲ್ಲ. ಇದೇ ಭಸ್ಮ ಅಂತೆ, ನೋಡ್ಬೋದು ನೀವು. ಇದು ಯಾವ 24 ಗಂಟೆನೂ ಮೇಲಿಂದ ಬೀಳ್ತಾ ಇರುತ್ತೆ ಅಂತೆ. ಅದು ಎಲ್ಲಿಂದ ಅಂತ ಗೊತ್ತಿಲ್ಲ ಮಾತ್ರ.
ಈಗ ನಾವು ದೇವಸ್ಥಾನ ನೋಡಿ ಆಯ್ತು. ನೆಕ್ಸ್ಟ್ ಈ ಬೆಟ್ಟವನ್ನು ಹತ್ತೋಣ. ಇಲ್ಲಿಂದ ಎಂಟ್ರಿ ಲೆವೆಲ್ ಆಫ್ ದಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಅಡ್ವೆಂಚರಸ್ ಆಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನೋಡೋಣ, ಟ್ರೈ ಹೆಂಗ ನೋಡೋಣ. ಎಷ್ಟು ಕಷ್ಟ ಮಾಡ್ಬೇಕದು. ಇಲ್ಲಿ ತನಕ ಬಂದ್ವಿ, ಟಾಪ್ ಅಲ್ಲಿ ಇದೀವಿ ಅಷ್ಟೇ. ಇವಾಗ ಇನ್ನೊಂದು 10 ನಿಮಿಷ ಹತ್ಬೋದು. ಇದೇ ನಮ್ಮ ಸೆಕೆಂಡ್ ವ್ಯೂ. ಫಸ್ಟಿಗೆ 1ನೇ ಪಾಯಿಂಟ್ ಅಲ್ಲಿ ನೋಡಿದ್ವಿ, ಆಮೇಲೆ ದೇವಸ್ಥಾನ ಸಿಕ್ತು, ಆಮೇಲೆ ಇವಾಗ ಸೆಕೆಂಡ್ ಪಾಯಿಂಟ್ ಬಂದಿದೀವಿ, ಅದೇ ವ್ಯೂ ಪಾಯಿಂಟ್. ನೋಡಾಯ್ತು. ಈಗ 2 ಬೆಟ್ಟ ಹತ್ಬೇಕು. ಇದು ನಾವು ಕೇಬಲ್ ಮ್ಯಾಪೇ ಮಿಸ್ ಆಯ್ತು. ಇಲ್ಲಿ ಯಾವ್ದು ಯಾರೋ ಮಾರ್ಕ್ ಹಾಕವ್ರೆ, ಇದು ನೋಡ್ಕೊಂಡ್ ಬರ್ಬೇಕು ನಾವು. ಗೂಗಲ್ ಮ್ಯಾಪ್ ಮೋಸ ಮಾಡುತ್ತೆ ಅಂದ್ರೆ ಕೇಬಲ್ ಮ್ಯಾಪ್ ಮೋಸ ಮಾಡುತ್ತವ ನಮ್ಗೆ. ಪುಣ್ಯಕ್ಕೆ ಯಾರೋ ಮಾರ್ಕ್ ಹಾಕೋರು. ಯಾರು ಹೋಗೋಣ. ನಮ್ಮ ಸಂಸಾರ ಆನಂದ ಸಾಗರ. ಸುಮಾರು ಬಂದು 344 ಮೀಟರ್ ಫ್ರಮ್ ಸೀ ಲೆವೆಲ್ ಇದೆ. ಒಂಥರ ಆವರೇಜ್ ಟ್ರೆಕ್ಕಿಂಗ್ ದಕ್ಷಿಣ ಕನ್ನಡ ಮೂಡುಬಿದ್ರೆಯಲ್ಲಿ. ಒಳ್ಳೆ ವ್ಯೂ ಮಾತ್ರ ಸಖತ್ತಾಗೈತೆ. ನಮ್ಗೆ 2 ವ್ಯೂ ಸಿಗುತ್ತೆ, ಒಂದು ಈ ಸೈಡ್ ಒಂದು, ಈ ಸೈಡ್ ಒಂದು. ಈ ಫುಲ್ ಕಾರ್ ತರ ಇದೆ, ಬಟ್ ಈ ಸೈಡ್ ಸ್ವಲ್ಪ ನೇಚರು, ಸಿಟಿ ಎಲ್ಲ ಕಾಣ್ತಿದೆ. ಸೊ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ. ನೆಕ್ಸ್ಟ್ ಯಾವ್ದಾದ್ರು ಹಿಡನ್ ಸ್ಪಾಟ್ ನಿಮ್ಗೆ ಕಂಡುಹಿಡಬೇಕಾಗಲಿ, ಬರ್ಬೇಕಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು. Until then, for next video, please subscribe, like, share and subscribe. Thank you.